ಹೆಲೋ ಗೈಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ನಿಮ್ಮ ಜೊತೆ ಬಂದಿರೋದು ಒಂದು ಎಗ್ ಬುರ್ಜಿ ಮಾಡಲಿಕ್ಕೆ. ಸೊ ಪ್ಯಾನ್ ಇಟ್ಟಾಗಿದೆ, ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನಮ್ಮ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ಒಂದಿಷ್ಟು ಬೆಳ್ಳುಳ್ಳಿ, ನೀರುಳ್ಳಿ, ಮೈನಾಗಿ ಬುರ್ಜಿಗೆ ಹಾಕ್ತಿರೋದು ಮೊಟ್ಟೆ ಹೆಚ್ಚಿನ ಮೊದಲು ಟೊಮೆಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಡಿಸ್ಬೇಕು. ಹಾಕ್ತಿರೋದು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟೊತ್ತು ಇದನ್ನ ಹಾಕ್ದೆ. ಇನ್ನು ಮೊಟ್ಟೆ ಬರಬೇಕಷ್ಟೇ, ಆನ್ ದ ವೇ ಇದೆ. ಅಂದರೆ ಮೊಟ್ಟೆ ತರಕ್ಕೆ ನಮ್ಮ ರೂಮ್ಮೇಟ್ ಸುಬ್ರಹ್ಮಣ್ಯ ಬಂದಿದ್ದಾರೆ, ತುಂಬ ದಿನ ಆದಮೇಲೆ ತರಕ್ಕೆ ಹೋಗಿದ್ದಾರೆ. ಅಷ್ಟೊಳಗೆ ಇದನ್ನ ಸ್ವಲ್ಪ ಬೇಯಿಸೋಣ. ದೆನ್ ತುಂಬ ಜನ ಕೇಳಿದ್ರು ಯಾಕೆ ಡೈಲಿ ಬ್ಲಾಗ್ ಆಗ್ತಿಲ್ಲ, ಯಾಕಂದ್ರೆ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಸೊ ಅದೊಂದು ಕಷ್ಟದ ಕೆಲಸ, ಸ್ಟೋರೇಜ್ ಇದೆ, ಮಾಡೋಕ್ಕಾಗಲ್ಲ. ಸೊ ಏನಾದರೂ ಅದಕ್ಕೊಂದು ಸೊಲ್ಯೂಷನ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಏನು ಸೊಲ್ಯೂಷನ್ ಮಾಡ್ಬೋದು ಅಂತ. ಫೈನಲಿ ಎಗ್ ಇಸ್ ಹಿಯರ್. ಸೊ ಬ್ಯಾಚುಲರ್ಸ್ ಮಾಡ್ಬೋದಂತ 5 ನಿಮಿಷ, ಜಾಸ್ತಿ ಅಂದರೆ 10 ನಿಮಿಷದಲ್ಲಿ ಚೆನ್ನಾಗಿ ಬುರ್ಜಿ ಮಾಡ್ಬೋದು. ಮೊಟ್ಟೆಯನ್ನು ಒಡೆದು ಹಾಕುವಂತಹ ಹೊತ್ತು ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ. ಮೊಟ್ಟೆ ಎಲ್ಲ ಹಾಕಿ ಆಯಿತು. ಈಗ ಮೊಟ್ಟೆನ ಫುಲ್ ಸ್ಮ್ಯಾಶ್ ಮಾಡಬೇಕು. ಮೊಟ್ಟೆ ಆಮ್ಲೆಟ್ ಆಯಿತು ಅಂತ ಮಾರೆ ಅಷ್ಟೇ. ನಾವು ಇದಾಗೋವರೆಗೆ ಎಳೆ ಆಗೋವರೆಗೆ ಅದು ಹಿಂಗೆ ಮಾಡ್ತಾ ಇರಬೇಕು. ಬುರ್ಜಿ ಮಾಡಲಿಕ್ಕೆ ಇಷ್ಟು ಕಷ್ಟ ಅಂತ ನನಗೆ ಗೊತ್ತಾಗ್ತದೆ. ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಕೈಸ್ ಫೈನಲಿ ಆಯಿತು ಬುರ್ಜಿ. ನೋಡಿ, ಬುರ್ಜಿ ಈಸ್ ರೆಡಿ. ಸೊ ಇನ್ನು ಗಂಜಿಗೆ ಹಾಕೊಂಡು ಊಟ ಮಾಡಿದ್ರಲ್ಲ ಸಖತ್ತಾಗಿರುತ್ತೆ. ಲವಿಂದ ಸ್ಟವ್ ಮುಂದೆ ಕುಕ್ ಮಾಡಿದರೆ ಸುಮಾರಾಗಿರೋರಿಗೆ ಏನು ಸಖತ್ತಾಗಿ ಕಾಣ್ತಂತೆ. ಸೊ ಅಂತಿಂದು ಬುರ್ಜಿ ಆಯಿತು. ನಾನು ವೀಡಿಯೋ ಮಾಡಿ ಸ್ಟಾರ್ಟ್ ಮಾಡಿ 4 ಮಿನಿಟ್ಸ್ ಆಯಿತು. ನೋಡಿ ಅಷ್ಟರಲ್ಲಿ ಬುರ್ಜಿ ರೆಡಿ ಆಯಿತು. ಸೊ ಬುರ್ಜಿ ರೆಡಿ, ಫೈನಲಿ ಬುರ್ಜಿ ಈಸ್ ರೆಡಿ ಗೈಸ್. ಸವಿಯಲು ಸಿದ್ಧ. ಸೊ ಇವತ್ತಿನ ಬ್ಲಾಗಲ್ಲಿ ಇವತ್ತಿನ ಫುಡ್, ಇವತ್ತಿನ ಒಂದು ರೆಸಿಪಿ ಆಗಿತ್ತು. ನೆಕ್ಸ್ಟ್ ಒಂದು ರೆಸಿಪಿ ಇವತ್ತಿನ ಬ್ಲಾಗ್ ಇರ್ಬೋದು. ಅಂತ ಕೇರ್ ಬಾಬಾ.